ಕೆನಡಾದಲ್ಲಿ ಕನ್ನಡಿಗ ವ್ಯಕ್ತಿಯ ಕಗ್ಗೊಲೆಯಾಗಿದೆ. 16 ಬಾರಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿರೋದು. ಕಾರಲ್ಲಿ ತೆರಳಬೇಕಾದ್ರೆ ಏಕಾಏಕಿ 37 ವರ್ಷದ ಚಂದನ್ ಕುಮಾರ್ನ ಹತ್ಯೆ ಮಾಡಿರೋದಿಲ್ಲಿ. ಬೆಂಗಳೂರಿನ ನೆಲಮಂಗಲದ ಬಳಿಯ ತ್ಯಾಮಗೊಂಡ್ಲು ನಿವಾಸಿ ಇವರು. ವುಡ್ಬೈನ್ ಮಾಲ್ ಮುಂಭಾಗನೇ ಶೂಟೌಟ್ ನಡೆದಿದೆ ಇವರ ಮೇಲೆ. ಕಾರ್ ಚಲಾಯಿಸ್ತಾ ಇದ್ದಂತಹ ಚಂದನ್ನನ್ನು ಗುರಿಯಾಗಿಸಿ ಈ ದಾಳಿ ಮಾಡಿರೋದು. ದಾಳಿಯಾದ ಮೇಲೆ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿಬಿಟ್ಟಿದ್ದಾರೆ. 6 ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ದದ್ದು ಚಂದನ್ ಕುಮಾರ್. ಇದೇ ನೆಲಮಂಗಲ ಬಳಿಯ ತ್ಯಾಮಗೊಂಡ್ಲುವಿನ ನಿವಾಸಿ. ಅಂಥ ಚಂದನ್ ಕುಮಾರ್ ಮೇಲೆ ಇಂಥ ಇವರಿಗೆ ದ್ವೇಷ ಏನಿತ್ತು? ಇದೇನಾದರೂ ವಿದೇಶಿಯರ ಮೇಲಿನ ಕೋಪನ ಇದು, ಅಥವಾ ಸಹಜವಾಗಿ ನಡೀತಾನೆ ಇರುತ್ತಲ್ಲ, ಬೇರೆ ದೇಶಗಳಿಂದ ಬಂದಿರೋರು ನಮ್ಮ ದೇಶ ಖಾಲಿ ಮಾಡಿ ಹಾಗೆ ಹೀಗೆ ಅಂತೇಳಿ ಆ ಕಾರಣಕ್ಕಾಗಿರೋದಾ? ಬೇರೆ ದ್ವೇಷದ ಮೇಲೆ ಮರ್ಡರ್ ಮಾಡಿರೋದಾ ಇದು? ಅಥವಾ ಇದೇ ರೀತಿ ಏನಾದರೂ ಬಿಸ್ನೆಸ್ಸು ವಿಚಾರದ ವೈಷಮ್ಯನ ಗೊತ್ತಿಲ್ಲ. ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ ನಮಗೆ. ಆದರೆ ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರನ್ನು ಕೆನಡಾದಲ್ಲಿ ಅಪರಿಚಿತರು ಬಂದು ಗುಂಡಿನ ದಾಳಿ ಮಾಡಿ, ಈತ ಕಾರ್ ಓಡಿಸ್ಕೊಂಡು ಹೋಗಬೇಕಾದ್ರೆ ಬಂದು ದಾಳಿ ಮಾಡಿ ಕೊಂದು ಹಾಕಿದ್ದಾರೆ.